ಹೋಗುಮ ಲಾಂಗ್ ಡ್ರೈವ್ ಹೋಗುಮ. ನೋಡಿ ಹಿಂಗೆ ಹೋಗ್ಬೇಕು ನಾವು ಒಳಗಡೆ. ಈ ಥರ ದಾರಿ ಮಧ್ಯೆ ಎಲ್ಲ ಹೋಗ್ಬೇಕಾದ್ರೆ ಒಂದೊಂದ್ಸಲ ಏನಾದರೂ ತಿನ್ನಕ್ಕೆ ಸಿಗತ್ತೆ. ಅದೇ ಥರ ನೋಡಿ ಇಲ್ಲಿ ಒಂದು ತೋಟದಲ್ಲಿ ಇದಿದೆ, ಸೀಬೆ ಹಣ್ಣಿದೆ. ಬನ್ನಿ ಕಿತ್ಕೊಂಡು ತಿನ್ನೋಣ. ಮಂಗ ಮರ ಏರುತ್ತಿದೆ ಒಂದು ಬ್ರೋ, ಹಿಂಗಿರ್ಕ ಬ್ರೋ. ಇಲ್ಲಿ ಇದೆಲ್ಲ ಚೆನ್ನಾಗಿರತ್ತೆ ಅಣ್ಣ, ತಿನ್ನಕ್ಕಾಯ್ತಿಲ್ಲ. ಯಮ್ಮಿ ಆಗಿದೆ. ಯಾರ್ದೋ ತೋಟ, ಯಾರ್ದೋ ಸೀಬೆ. ಮುಂದೆ ಏನು 4 ಆಪಲ್ಗಿಂತ ಜಾಸ್ತಿ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಸೀಬೆ ಹಣ್ಣಲ್ಲಿ. ಹೌದಾ? ಸಿಕ್ತಾಗ ಬಿಡುವಾರ ತಿನ್ಬೇಕು. ಆಯ್ತು, ತಿನ್ನೋಣ. ಈಗ ಪ್ರೋಟೀನ್ ಜಾಸ್ತಿ ಆಗಿದೆ ನನಗೆ. ಬನ್ನಿ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಂಗೆಯೇ ಕುಣಿವೆ, ನಾಂಗೆಯೇ ನವಿಲೇ ನವಿಲೇ. ವಿವಿಪುರಂ. ವ್ಯೂ ಚೆನ್ನಾಗಿದ್ರೆ ವಿವಿಪುರಂ. ಓ ಮೈ ಗಾಡ್, ಜೀಪ್ ಎಲ್ಲ ಇದೆ ಬ್ರೋ. ಇಲ್ಲಿ ಇಷ್ಟು ಚೆನ್ನಾಗಿದೆ ಬ್ರೋ. ನೋಡಿ ಅಲ್ಲಿ ರೈಟಲ್ಲಿ ಇದೆಲ್ಲ ಪುಷ್ಪಗಿರಿ. ಇದು ಅದು ನಮ್ದೇ. ಸಕ್ಕತ್ತಿದೆ ಬ್ರೋ. ಇದು ಮೇನ್ ವ್ಯೂ ಇರೋದು ಇಲ್ಲಿ. ಮುಳ್ಳಿನ ದಾರಿಯಲ್ಲಿ ಇಲ್ಲೆಲ್ಲ ಜೀಪಲ್ಲೆಲ್ಲ ಹೋಗಕ್ಕೆ ಬೆಸ್ಟ್ ಅಲ್ವಾ? ಎಲ್ಲ ಇಲ್ಲಿಂದ ನೆಕ್ಸ್ಟಿಗೆ ಮಾಡ್ಸಿದೀನಿ ನೋಡಿ. ಇದು ಬೈಕ್ ಹೋಗಕ್ಕಂತ. ಆ ಕಡೆ ಬೈಕ್, ಈ ಕಡೆ ಬೈಕು. ಬಂತು ನೋಡಿ ಬೆಟ್ಟ, ವರೆವಾ ಚಂದ್ರು, ಹೇಗಿದ್ದೆ ನಾನು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಹೇಗೆ ತಕೊಂಡು ಹೋಗ್ಲಿ ನನ್ನ ಗಾಡಿ. ಅರೆ ಇಸ್ಕಿ ಹತ್ತಿದೆವು ನಾವು ಬೆಟ್ಟವಾ. ನೀವು ಮಾಮೂಲಿ ಟೈಮಲ್ಲಿ ಬೆಳಿಗ್ಗೆ ಸ್ವಲ್ಪ ಬೇಗ ಬಂದಿದ್ದೆ. ನಾವು ಒಂದು 10 ಗಂಟೆಗೆಲ್ಲ ಇಲ್ಲಿಗೆ ಇದ್ದಿದ್ರೆ ಇರೋದು ನೋಡು. ಏನೋ ಹತ್ತಿತ್ತು. ಇರಿ, ಡೌನ್ ಬೇಡ. ಇಲ್ಲಿ ಇದು ಒಂದ್ಸಲ ವ್ಯೂ ಚೆನ್ನಾಗಿದೆ, ಅಲ್ಲಿ ಹೋಗೋಣ. ಎಸ್ ನೋಡಿ, ಪ್ಯಾಕ್ ವರ್ಲ್ಡ್ ಫ್ಯಾಮಿಲಿ. ನಾನು ಬೆಟ್ಟದ ತುದಿಗೆ ಬಂದು ನಿಂತಿದ್ದೇನೆ. ಸುತ್ತಮುತ್ತಲು ಹಸಿರಿನಿಂದ ತುಂಬಿ ತುಳುಕ್ತಿದೆ ಅಲ್ವಾ ಹೇಮು? ಹೌದು. ಆಹಾ, ಎಲ್ಲ ಸಿಟಿ ಲೈಫ್ ಬಿಟ್ಟು, ಇಲ್ಲಿ ಎಲ್ಲ ಜಂಜಾಟ ಬಿಟ್ಟು ಏಕಾಂತವಾಗಿರೋಕೆ ಇಲ್ಲಿ ಸಖತ್ತಾಗಿದೆ ಪ್ಲೇಸ್. ನೋಡಿ, ಏನು ಕೇಳಿಸ್ತೆ ಕೇಳಿ? ಬರೀ ಟ್ರಾಫಿಕ್ ಗೀಫಿಕ್ ಸೌಂಡ್ ಬದಲು ಇಲ್ಲಿ ನೋಡಿ, ಬರೀ ಕಾಡು ಕೋಳಿ ಅಂತಲ್ಲ. ನಾನು ಮಾಡಿದ್ದು ಕಾಡು ಕೋಳಿ ಅಲ್ಲ, ಆಯಿತಾ? ಅದು ಇದ್ಯಾವುದು ಟರ್ಕಿ. ಸಾರಿ. ಓಕೆ, ಚೆನ್ನಾಗಿದೆ ನೋಡಿ. ಮೋಡವನ್ನೇ ಚುಂಬಿಸುವಂತಹ ಆ ಬೆಟ್ಟ ನೋಡಿ. ಎಷ್ಟು ಸಖತ್ತಾಗಿದೆ. ಈ ಹಸಿರು ಸಿರಿಯಲಿ ಹಾಡ್ರಿ. ಮನಸ್ಸು ಮೆರೆಯಲಿ ನವಿಲೇ
ಇದು ಚೆನ್ನಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ಪರಿಸರ ನಮಗೆಲ್ಲ ಕೊಡ್ತಿದೆ, ಆದರೆ ನಾವು ಪರಿಸರಕ್ಕೆ ಏನು ಕೊಡ್ತೀವಿ ಅಂತ ಮೇಯ್ನ್ ಇರೋದು. ನೋಡಿ ಕೆಲವರೆಲ್ಲ ಬಂದು ಈ ಥರದ್ದು ಕೊಟ್ಬಿಟ್ಟು ಹೋಗ್ತಾರೆ. ನೋಡಿ ಏನೋ ಚಿಕ್ಕ ಪ್ಲಾಸ್ಟಿಕ್ಕು ಕಸ ಎಲ್ಲ ತಿಂತಾರೆ, ಉಣ್ತಾರೆ, ಎಲ್ಲ ಹಾಕಿ ಹೋಗ್ತಾರೆ. ನೋಡಿ ಈ ಥರ ಬಾಟ್ಲಿಗಳನ್ನೆಲ್ಲ ಬಿಸಾಡಿ ಹೋದರೆ ಪ್ರಕೃತಿ ನಮಗೆ ಇಷ್ಟೊಂದು ಎಲ್ಲ ಸ್ವಚ್ಛವಾಗಿರೋದು ಕೊಡ್ತಿರ್ಬೇಕಾದ್ರೆ ನಾವು ಪ್ರಕೃತಿಗೆ ಏನು ಕೊಡ್ತಿದ್ವಿ ಅನ್ನೋದು ಆಲೋಚನೆ ಮಾಡಬೇಕು. ಯಾವತ್ತೂ ಈ ಥರ ಎಲ್ಲ ಮಾಡಬಾರ್ದು, ಕಸಗಳನ್ನು ಹಾಕಬಾರ್ದು. ನೋಡಿ ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲೆಲ್ಲ ಈ ಥರ ಕಸ ಹಾಕಿದ್ರೆಲ್ಲ ಹೇಗಲ್ವಾ. ನೋಡಿ ಪ್ರಕೃತಿಯ ಮಡಿಲೇ ಯಾವತ್ತು ಚಂದ ಅಂತ ಹೇಳ್ತಾರೆ. ನೋಡಿ ಮನೆಯಲ್ಲೆಲ್ಲ ನಾವು ಗಾರ್ಡನ್ ಬೆಳೆಸೋಕೆ ಟ್ರೈ ಮಾಡಿದರೆ ಇಲ್ಲಿ ನೋಡಿ ಪ್ರಕೃತಿ ಸಹಜವಾಗಿ ಎಷ್ಟು ಚೆನ್ನಾಗಿರೋ ಹೂವು. ನೋಡಿ ಇದೊಂದು ಕಲರ್ ಚೇಂಜ್ ಆದರೆ ಇಲ್ಲಿ ನೋಡಿ ಏನು ಕಲರ್ ಇದೆ, ಏನು ಚೆನ್ನಾಗಿದೆ. ಟೋಟಲಿ ಹೇಳ್ಬೇಕಂತ ಹೇಳಿದ್ರೆ ಇದು ಸೀಸನಲ್ಲಿ ಕಂಪ್ಲೀಟ್ ಈ ಬೆಟ್ಟ ಎಲ್ಲಾನು ಇದೇ ಥರ ಹೂ ಆಗುತ್ತೆ ಅಲ್ವಾ. ಇದು ಧರೆಗಿಳಿದ ಸ್ವರ್ಗ. ಏನು ಗೊತ್ತಾ ಬ್ರೋ, ನಾವು ಮೊದಲೆಲ್ಲ ನಮಗೆ ಇದು ದುಡ್ಡು ಸಮಸ್ಯೆ ಅಲ್ಲ. ಅವಾಗೆಲ್ಲ ನಾವು ಸ್ಕೂಲು ದಾರಿಲಿ ಹೋಗ್ಬೇಕಾದ್ರೆಲ್ಲ ಅನ್ಕೊಂಡು ಹೋಗೋದು ಯಾರಾದರೂ ದುಡ್ಡು ಬಿದ್ದಿರಲಿ ಸಿಗತ್ತೆ, ಆ ದುಡ್ಡು ಹೆಕ್ಕೋದೆ ಖುಷಿ. ಈಗ ನೋಡಿ ನಾನು ಬರ್ತಿದ್ದೀನಿ, ಸಡನ್ ಆಗಿಲ್ಲ ಒಂದು ದುಡ್ಡು ಸಿಗ್ತಾಣ 5 rupees, ಅದು 5 ರೂಪಾಯಿ. 5 ಅಂದ್ರೆ ಏನು ಕಮ್ಮಿನಾ? ಈಗ ನೋಡಿ ಒಂದ್ಸಲ ಸಿಗ್ತಲ್ಲ, ಇನ್ನು ಒಂದು ಬೂಸ್ಟ್ ಸಿಗುತ್ತೆ. 5 ರೂಪಾಯಿ ಹಾರ್ಲಿಕ್ಸ್ ಬೂಸ್ಟ್ ಸಿಗತ್ತೆ. ಇನ್ನು ನನ್ನ ಕಣ್ಣು ಫುಲ್ ಹುಡುಕೋದ್ರಲ್ಲಿರುತ್ತೆ. ಲಕ್ಷ್ಮಿ ಸಿಕ್ಕಿದ್ದಾಳೆ, ಒಳ್ಳೇದಾಗಲಿ. ನೋಡಿ ಈ ಕಾಡಿನ ಮಧ್ಯೆ ಎಷ್ಟು ಚೆನ್ನಾಗಿದೆ. ಇದು ಏನು ಹಣ್ಣು ಹೆಸರು ಗೊತ್ತಿಲ್ಲ. ಇದು ಈಸ್ಟ್ ಹಣ್ಣು ಅಂದ್ಬಿಟ್ಟು, ಇದು ಹಣ್ಣಾದ್ರೆ ತಿನ್ಬೋದು ಆ್ಯಕ್ಚುಲಿ. ಇದು ದಿಸ್ ಇಸ್ ದ ಟ್ರೀ ಅಂಡ್ ದಸ್ ದ ಫ್ರೂಟ್ಸ್ ಇಸ್ ನೈಸ್. ಈ ಥರ ಇದನ್ನು ನಿಮಗೆ ಪರಿಸರ ಬರ್ತಾ ಸೀಬೆ ಹಣ್ಣು ಕೊಡ್ತು. ಹೌದು, ಇಲ್ಲಿ ಇದು ಕೊಡ್ತಿದೆ. ಈ ಹಣ್ಣಿನ ಹೆಸರೇನು ಗೊತ್ತಿದ್ದವ್ರು ಇಲ್ಲಿ ಕಮೆಂಟ್ ಮಾಡಿ. ಈಚಲಣ್ಣ ಬ್ರೋ, ಖರ್ಜೂರ ಥರನೇ ಇದು. ಸೇಮ್ ಖರ್ಜೂರ ಥರ. ಇದು ಒಣಗಿದ್ರೂ ಖರ್ಜೂರ ಥರನೇ ಫೀಲ್ ಆಗುತ್ತೆ ನೋಡು. ಇದು ನೋಡಿ ಎಷ್ಟು ಚೆನ್ನಾಗಿ ರಸ್ತೆ ಮಾಡೋರು ಅಂತ ಹೇಳಿದ್ರೆ, ಗಾಡಿಗಳು ಹೋಗೋಕ್ಕೆ ಕರೆಕ್ಟಾಗಿ ಆ ಸೈಡ್ ಈ ಸೈಡ್ ಕಾಂಕ್ರೀಟ್ ಹಾಕಿ ಚೆನ್ನಾಗಿ ರಸ್ತೆ ನಿರ್ಮಾಣವನ್ನು ಮಾಡಿದ್ದಾರೆ. ಈಗ ನಾವು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಚೆನ್ನಾಗಿದೆ. ಎಸ್, ನಾನೀಗ ಪುಷ್ಪಗಿರಿ ಅನ್ನುವಂಥ ಪರ್ವತ ಶ್ರೇಣಿ ಹತ್ರ ಇದ್ದೇನೆ. ಸೋಮವಾರಪೇಟೆಯಿಂದ ಈ ಕಡೆ ಬರೋರಿಗೆ ಇದು ಪುಷ್ಪಗಿರಿ, ಆ ಕಡೆಯಿಂದ ಸುಬ್ರಹ್ಮಣ್ಯ ರೂಟಾಗಿ ಬರೋರಿಗೆ ಇದು ಕುಮಾರ ಪರ್ವತ. ಕುಮಾರ ಪರ್ವತದ ಕೆಳಗಿದ್ದೀನಿ. ಈಗ ಟ್ರೆಕ್ಕಿಂಗ್ ಇಲ್ಲ, ಏನಿಲ್ಲ, ಅಕ್ಟೋಬರ್ ನಂತರ ಶುರು ಆಗುತ್ತೆ. ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ, ಟ್ರೆಕ್ಕಿಂಗರಿಗೆಲ್ಲ ಉಳ್ಕೊಳ್ಳೋಕೆ ಇಲ್ಲಿ ಗೆಸ್ಟ್ ಹೌಸ್ ಕೂಡ ಇದೆ. ಚೆನ್ನಾಗಿದೆ, ಈ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಇಲ್ಲೇ ನಿಮಗೆ ಬಂದರೆ ಟೆಂಟ್ ಹಾಕೋಬೋದು. ಆಮೇಲೆ ಟ್ರೆಕ್ಕಿಂಗ್ ಮಾಡೋರಿಗೆ ಇಲ್ಲೇ ತಿಂಡಿ ಊಟ ಎಲ್ಲ ವ್ಯವಸ್ಥೆಗಳಿದೆ. ಅಲ್ಲಿ ಒಳಗಡೆ ಅಂತೂ ನೋಡಿದೆ ಚೆನ್ನಾಗಿದೆ, ಮಲ್ಕೊಳ್ಳೋಕೆ ವ್ಯವಸ್ಥೆಗಳು ಚೆನ್ನಾಗಿದೆ, ಬಾತ್ರೂಮ್ಗಳು ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆನೂ ಇದೆ. ಅದು ಬಿಟ್ಟರೆ ನೋಡಿ ಈ ಥರ ಇಲ್ಲಿ ಈ ಜಾಗಗಳೇನಂತ ಹೇಳಿದ್ರೆ ಟೆಂಟ್ ಹೌಸ್ಗಳನ್ನು ತಂದು ಟೆಂಟ್ ಮಾಡಿ ಸ್ಟೇ ಆಗೋರಿಗೆಲ್ಲ ಟೆಂಟ್ಗಳಿಗೂ ಕೂಡ ಚೆನ್ನಾಗಿರೋ ಒಂದು ಸಮತಟ್ಟಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಲ್ಲ ಅದೇ ಕುಮಾರ ಪರ್ವತ. ಇದನ್ನೇ ಟ್ರೆಕ್ಕಿಂಗ್ ಮಾಡ್ತಾರೆ. ನಾವು ಕೂಡ ಬಂದಿದ್ವಿ, ಬಟ್ ಈಗ ಇಲ್ಲ. ಆದರೆ ನಾವು ಜಸ್ಟ್ ವಿಸಿಟ್ ಕೊಟ್ಟು ಹೋಗೋಣ ಅಂತ ಈ ಕಡೆ ಬಂದ್ವಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಉಳ್ಕೊಳ್ಳೋರಿಗೆ ಚೆನ್ನಾಗಿ ವ್ಯವಸ್ಥೆ ಇದೆ, ಟೆಂಟ್ ಆಗೋರಿಗೆ ಇದು ವ್ಯವಸ್ಥೆ ಇದೆ. ಅಲ್ಲಿ ಹೋದರೆ ಅಲ್ಲಿ ಕೆಳಗಡೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ವತಿಯಿಂದಲೇ ತಿಂಡಿ ಊಟದ ವ್ಯವಸ್ಥೆಗಳು ಕೂಡ ಇದೆ. ಟೋಟಲಾಗಿ ಸಿಟಿ ಲೈಫಿನ ಜಂಜಾಟದೆಲ್ಲ ಬಿಟ್ಟು ಏಕಾಂತವಾಗಿ ಇರಬೇಕನ್ನೋರು ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ ಪ್ರಕೃತಿಯ ಮಡಿಲಲ್ಲಿ ಚೆನ್ನಾಗಿರುತ್ತೆ. ಒಳ್ಳೆ ಪ್ಲೇಸ್ ಇದೆ ನೋಡಿ. ಇಲ್ಲಿ ನೋಡಿದ್ರೆ ಅಲ್ಲೇ ಹಿಂದ್ಗಡೆನೇ ಕುಮಾರ ಪರ್ವತ ಕಾಣ್ತಿದೆ. ಟೋಟಲಾಗಿ ಚೆನ್ನಾಗಿದೆ, ಸೂಪರಾಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಬರ್ಬೋದು. ಅಪ್ಪ ಏನೋ ಕಚ್ಚಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿದ್ರೆ, ಇಲ್ಲಿ ಉಳ್ಕೊಂಡು ಈ ಥರ ಈ ಬೆಟ್ಟಕ್ಕೆ ಚಾರಣ ಹೋಗೋರಿಗೆಲ್ಲ ಒಳ್ಳೆ ಚೆನ್ನಾಗಿದೆ ಪ್ಲೇಸು. ಈ ಫಾರೆಸ್ಟಲ್ಲಿ ಅಂತೆ ಆನೆ ಇದೆ ಅಂತೆ, ಸಿಂಹ ಒಂದು ಬಿಟ್ಟು ಉಳಿದದೆಲ್ಲ ಹುಲಿ ಚಿರತೆಲ್ಲ ಇದೆ ಅಂತ ಹೇಳಿದರು. ಆದರೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಜೊತೆಲಿ ಇವ್ರು ಗಾರ್ಡ್ ಬರಲೇಬೇಕು. ಹೌದು, ಅವ್ರು ವಿತೌಟ್ ಗಾರ್ಡ್ ಕಳಿಸೋದೇ ಇಲ್ಲ ಅವ್ರನ್ನ, ಒಬ್ಬೊಬ್ರನ್ನೇ. ಸೇಫ್ಟಿನಿದೆ, ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಪ್ಲೇಸು ನೋಡಿ. ಕರೆಕ್ಟಾಗಿ ಕೇಳಿದರೆ ನಿಮಗೆ ಬೇರೆ ಏನು ಸೌಂಡ್ ಕೇಳಿಸಲ್ಲ ನೋಡಿ. ಬರೀ ಕಾಡಿನ ಮಧ್ಯೆ ಕೀಟಗಳ ಶಬ್ದ ಕೇಳುತ್ತಿದೆ, ಒಂಥರ ಚೆನ್ನಾಗಿದೆ. ಪಕ್ಷಿಗಳ ಸೌಂಡು ಅದೆಲ್ಲ ನೋಡಿ. ಇಲ್ಲಿ ನೋಡಿ, ಇಲ್ಲಿದ್ದು ದೇವ್ರಂತೆ. ಇಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಆಗುತ್ತಂತೆ. ಮತ್ತೊಂದು ಸಲ ಅಲ್ಲಿ ಕಾಡಲ್ಲಿ ಬೆಟ್ಟದ ತಪ್ಪಲಲ್ಲೊಂದು ದೇವಸ್ಥಾನ ಇದೆ ಅಂತ, ಅಲ್ಲಿ ಅಂತೆ ಬೆಟ್ಟ ತುದೀಲಿ ಇಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಆಗುತ್ತೆ ಅಂತ ಹೇಳಿದರು. ನೋಡಿ ಹೆಂಗೆ ಪ್ರಕೃತಿಯ ಮಡಿಲಲ್ಲಿ ಓಪನ್ ಆಗಿ ಇದೆ.
ಅದಕ್ಕೆ ಯಾವುದಿಲ್ಲ, ಮಳೆ ಬೆಳೆ ಯಾವುದಿದ್ರೂ ಓಪನ್ ಆಗಿ ಪ್ರಕೃತಿ ಮಡಿಲಲ್ಲೇ ಇರುವಂಥ ದೇವರದು. ನೋಡಿ ನಾವು ಹಾಗೆ ನಡ್ಕೊಂಡು ಎಷ್ಟು ದೂರ ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಅಲ್ಲಿದೆ, ತೋರಿಸಿ ನೋಡಿ. ನೋಡಿ ಈ ತುದಿಯಲ್ಲಿ ಅಲ್ಲಿ ಗಾಡಿಯನ್ನು ನಿಲ್ಸಿದ್ದೀವಿ, ಅಲ್ಲಿಂದ ನಾವು ನಡ್ಕೊಂಡು ಒಂದಿಷ್ಟು ದೂರಕ್ಕೆ ಬಂದಿದ್ದೀವಿ. ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಅಷ್ಟೇ, ಎಲ್ಲ ಪ್ಯಾಕ್ ವರ್ಲ್ಡ್ ಫ್ಯಾಮಿಲಿಗೋಸ್ಕರ. ನೋಡಿ ಅಲ್ಲಿ ನೋಡಿ ಹೇಗೆ ಮೋಡ ಹೋಗ್ತಿದೆ ನೋಡಿ. ಇನ್ಮೇಲೆ ಕವರ್ ಆಗುತ್ತೆ ಫುಲ್. ನೋಡಿ ಅಲ್ಲಿ ನೋಡಿ, ಆಗಿದ್ದಂಥ ಪ್ಲೇಸಲ್ಲಿ ಈಗ ನೋಡಿ ಮೋಡ ನೋಡಿ, ಕಾಡಿಗೆ ಕವರ್ ಆಗ್ತಿದೆ ಫುಲ್ಲು. ಈಗ ನಮ್ಮ ಬೈಕ್ ಹತ್ರ ಹೋದರೆ ನಾವು ಫುಲ್ ಮೋಡದೊಳಗೆ ಇರ್ತೀವಿ. 100% ನೋಡಿ ಚೆನ್ನಾಗಿದೆ. ನೋಡಿ ಮಂಜು ಕವಿದ ವಾತಾವರಣ. ಎಷ್ಟು ಚೆನ್ನಾಗಿದೆ. ಮಣ್ಣಿನ ಹಾದಿಯಲಿ ನಮ್ಮ ಹಾದಿಯಲಿ ಹೋಗುವ ಚೆನ್ನಾಗಿದೆ. ತಡ ಹಂಗೆ ಓಡಿ ನಿನ್ನ ಗಾಡಿಯ ಟರ್ನಲ್ಲಿ ಬ್ರೇಕನೇ ಹೊಡಿಯ. ಪ್ಯಾಕು. ಹಾಯ್ ನಮಸ್ಕಾರ, ಪ್ಯಾಕು ವರ್ಲ್ಡ್. ನಾನು ನಿಮ್ಮ ಪ್ಯಾಕು. ನಾನಿವತ್ತು ನಿಮಗೆ ಸ್ಪೆಷಲಾಗಿ ಏನೋ ಒಂದು ಹೇಳಬೇಕು. ನಾನಿವತ್ತು ಬಂದಿದ್ದೀನಿ ಸೋಮವಾರಪೇಟೆಯ ಪುಷ್ಪಗಿರಿ ಬೆಟ್ಟದ ತಪ್ಪಲಲ್ಲಿರುವಂಥ ಪುಷ್ಪಗಿರಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡಿ, ಪುಷ್ಪಗಿರಿ ಬೆಟ್ಟಕ್ಕೆ ಪ್ರವಾಸವನ್ನು ಮಾಡ್ಕೊಂಡು ಬರೋರಿಗೆ ಪುಷ್ಪಗಿರಿಯಲ್ಲಿ ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವರ ಕ್ಷೇತ್ರ ಇದೆ. ತುಂಬ ಒಳ್ಳೆಯ ಕ್ಷೇತ್ರ ಅಂತ ಹೇಳ್ಬೋದು. ನೋಡಿ, ಇದೊಂದು ನಿಮಗೆ ದೊಡ್ಡದಾದ ಮರ ಕಾಣ್ತಿದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಮರ ಯಾವುದು ಅಂತ ಹೇಳಿದ್ರೆ ಇದೆ ಸಂಪಿಗೆ ಮರ. ಸರಿ, ಸುಮಾರು ವರ್ಷಗಳಿಂದ ಇರುವಂಥ ಈ ಮರ ಈಗ ಕೂಡ ಹೂಗಳನ್ನು ಬಿಡ್ತಾ ದೇವರ ಸೇವೆಗೆ ಸದಾ ಹೂಗಳನ್ನು ಕೊಡ್ತಾ ಇದೆ. ನೋಡಿ, ಬರ್ತಿದ್ದಂಗೆ ಪುಷ್ಪಗಳಿಂದ ತುಂಬಿಕೊಂಡಿದೆ. ಎಸ್ ನೋಡಿ, ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಕ್ಷೇತ್ರ ಪುಷ್ಪಗಿರಿ. ನೋಡಿ, ಬರ್ತಿದ್ದಾಗಲೇ ದೇವರ ನಾಮಸ್ಮರಣೆಯ ಹಾಡನ್ನು ಕೂಡ ಹಾಕಿದ್ದಾರೆ. ತುಂಬ ತಣ್ಣಗಿದೆ ಈ ಪ್ಲೇಸು. ಯಾಕಂತ ಹೇಳಿದ್ರೆ ಅರಣ್ಯ ಪ್ರದೇಶಗಳ ಸಮೀಪದಲ್ಲಿರೋದರಿಂದ. ಇವರೇ ಪುಷ್ಪಗಿರಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವರು. ನಿಮಗೆಲ್ರಿಗೂ ಪ್ಯಾಕ್ ವರ್ಲ್ಡ್ ನೋಡ್ತಿರೋ ನಿಮಗೆಲ್ರಿಗೂ ಈ ದೇವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡ್ಕೊತೀನಿ. ನೀವು ಬೇಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಮುಂದಕ್ಕೆ ಹೋದಾಗ, ಪ್ರದಕ್ಷಿಣೆಗೆ ಅಂತ ಹೋದಾಗ ಇಲ್ಲಿ ನೋಡಿ ಫಸ್ಟಿಗೆ ನಮಗೆ ಸಿಗುವಂಥದ್ದೇ ಷಣ್ಮುಖ ದೇವರು. ಷಣ್ಮುಖ ದೇವರ ದರ್ಶನವನ್ನು ಮಾಡಿಕೊಂಡು ಷಣ್ಮುಖ ದೇವರಿಗೆ ಮುಖವಾಗಿ ಈ ಕಡೆ ಗಣಪತಿ ದೇವರ ಮೂರ್ತಿ ಕೂಡ ಇದೆ. ಹಾಗೆ ಗಣಪತಿ ದೇವರ ಪ್ರದಕ್ಷಿಣೆ ಹಾಕಿ ಮುಂದೆ ಬಂದರೆ ಇಲ್ಲಿ ನಾಗದೇವರ ಕಟ್ಟೆ ಕೂಡ ಇದೆ. ಹಾಗೆ ಮುಂದಕ್ಕೆ ಬಂದರೆ ಈ ವನ ಸಂಪತ್ತನ್ನು ಕಾಯ್ತಿರುವಂಥ ವನದುರ್ಗ ದೇವಿಯ ಮಂಟಪ ಕೂಡ ಇದೆ. ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವರು. ಎಷ್ಟೋ ಮಂದಿ ಪುಷ್ಪಗಿರಿಗೆ ಬರುವಂಥವ್ರಿಗೆ ಪ್ರಕೃತಿಯ ಸವಿಯನ್ನು ಸವಿಯೋರಿಗೆ ಇಲ್ಲೊಂದು ದೇವಸ್ಥಾನದ ಅಂತ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾರೆಲ್ಲ ಪುಷ್ಪಗಿರಿ ಬೆಟ್ಟಕ್ಕೆ ಬರ್ತಿರೋ ಅದರ ತಪ್ಪಲಲ್ಲೇ ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಕೂಡ ಇದೆ. ಎಲ್ಲರೂ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರಿ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಈ ಸಂಪಿಗೆ ಮರ ನೋಡಿ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಈ ಮರ ಈಗಲೂ ದೇವರಿಗೆ ಹೂವನ್ನು ನೀಡೋದ್ರ ಮೂಲಕ ದೇವರ ಸೇವೆಯನ್ನು ಮಾಡ್ತಾ ಇದೆ. ಜೊತೆಗೆ ಬಂದವರಿಗೆ ಕಂಪು ತಂಪು ಎರಡನ್ನೂ ಕೊಡ್ತಿದೆ. ಬಂದವರಿಗೆ ಹೂವಿನ ಕಂಪು, ನೆರಳಿಗೆ ತಂಪನ್ನು ಕೂಡ ಕೊಡ್ತಿದೆ. ಇದು ಇಲ್ಲಿಯ ವಿಶೇಷವಾದಂಥ ಒಂದು ಮರ. ನೋಡ್ಬೋದು ನೀವು, ಈ ಸಂಪಿಗೆ ಮರದ ಹತ್ತಿರದಲ್ಲೇ ದೊಡ್ಡ ಕೊಳ ಕೂಡ ಇದೆ. ನೋಡಿ, ನೀರಿಂದ ತುಂಬಿ ತುಳುತ್ತದೆ. ಅದರಲ್ಲಿ ಮೀನು ಕೂಡ ಇದೆ. ನೋಡಿ, ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಮೀನು ಕೂಡ ಕಾಣಿಸ್ತಿದೆ ಅಲ್ಲಿ. ಪುಷ್ಪಗಿರಿ ಬೆಟ್ಟದ ಈ ಪ್ರಕೃತಿ ರಮಣೀಯ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಈ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಎಲ್ಲರೂ ನೋಡಿದರೆ ನೋಡಿ, ಈ ಸಂಪಿಗೆ ಎಸಳುಗಳು ಎಷ್ಟೊಂದು ನೆಲದ ಮೇಲೆ ಬಿದ್ದಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದರ ಕೆಳಗೆ ನಿಂತವರಿಗೆ ಇದರ ಕಂಪು, ಆಹಾ,
ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಪ್ಯಾಕು ನಾನಂತೂ ಈಗ ದೇವರ ದರ್ಶನ ಮಾಡ್ಕೊಂಡು ಬಂದೆ. ಅರ್ಚಕರು ಪ್ರಸಾದ ಕೂಡ ಕೊಟ್ಟರು. ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೆ. ಇನ್ನು ಪುಷ್ಪಗಿರಿಯಲ್ಲಿ ಇನ್ನೂ ವಿಶೇಷತೆ ಏನಿದೆ ಅಂತ ಎಲ್ಲ ಹೇಳ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಪ್ಯಾಕು ಪುಷ್ಪಗಿರಿಯಲ್ಲಿ ಇನ್ನೊಂದು ವಿಶೇಷತೆ ಇದೆ ಅಂತ ನಮ್ಗೆ ಅಲ್ಲಿ ಅರ್ಚಕರು ಹೇಳಿದರು. ಅದನ್ನು ನೋಡೋಕ್ಕಂತ ನಾವು ಹೋಗ್ತಾ ಇದ್ದೀವಿ. ಆ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಎಸ್ ನೋಡಿ, ಇಲ್ಲೊಂದು ವಿಶೇಷ ಪ್ಲೇಸ್ ಇದೆ ಅಂತ ಹೇಳಿದರು. ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ ಎಲ್ಲ ಬನ್ನಿ. ಕಾಡಿನ ಮಧ್ಯೆ ಕಾಲ್ದಾರಿಗಳೆಲ್ಲ ಇದೆ ನೋಡಿ. ಇಲ್ಲೂ ಕಾಲುದಾರಿ ಇದೆ. ಪ್ರಾಣಿಗಳು ಓಡಾಡ್ತೋ ದೇವರೇ ಗೊತ್ತಾಗ್ತಿಲ್ಲ. ಸ್ವಲ್ಪ ಎದೆಯೊಳಗೆ ಜಲ್ಲಂತಿದೆ. ಬ್ರೋ ಹೋಗೋದಾ? ನೋಡ, ದೇವರಿದ್ದಾರೆ. ಶಾಂತ ಮಲ್ಲಿಕಾರ್ಜುನ ದೇವರ ದರ್ಶನ ಆಯ್ತಲ್ವಾ? ದೇವರೇ ಕಾಪಾಡ್ತಾರೆ. ಏನೋ ಶಬ್ದ ಆಯಿತು ಬ್ರೋ. ಕಾಡು ಪ್ರಾಣಿ ಏನಾದರೂ ಮುಂದ್ಗಡೆ ಬಂದು ನಿಂತಿದ್ಯಾ? ನಾನು ಅದಕ್ಕೆ ಆ ಪ್ರಸಾದ ಇನ್ನೂ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ದೇವ್ರನ್ನೇ ಕಾಪಾಡಪ್ಪ ಅಂತ. ಮತ್ತೆ ಓಡಾಡ್ತಾರೆ ಅನಿಸುತ್ತೆ 100%. ನೋಡಿ, ಇದೆ ವಿಶೇಷತೆ ಅಂತ ಹೇಳಿದ್ರಲ್ಲ, ಏನೋ ಗುಹೆ ಥರ ಇದೆ. ಎಸ್ ನೋಡಿ, ಇಲ್ಲೊಂದು ಗುಹೆ ಥರ ಇದೆ. ಈ ಗುಹೆಯಿಂದ ಮೇಲೆ ಹತ್ಕೊಂಡು ಹೋದರೆ ಏನೋ ಒಂದು ಪಿರಮಿಡ್ ಥರ ಎಲ್ಲ ಇದೆ ಅಂದರು. ಬಟ್ ಗುಹೆಗೆ ಹೋಗೋದೇ ಬೇಡ, ಹತ್ತಿ ದಾಟೋದು ಬೇಡ, ಭಯ. ಯಾಕೆ ಹೇಳಿ, ಮೊದಲೇ ಈ ಕಾಡಲ್ಲಿ ಹುಲಿ ಚಿರತೆ ಎಲ್ಲ ಇದೆ ಅಂತೆ. ಅದೇನಾದರೂ ಇಲ್ಲಿ ಒಳಗಡೆ ರೆಸ್ಟ್ ಮಾಡ್ತಿದ್ರೆ ನಮ್ಮ ಟೇಸ್ಟ್ ನೋಡೋದು ಯಾಕೆ? ಇಲ್ಲೂ ಇದೊಂದು ವಿಶೇಷತೆ ಗುಹೆ. ನೋಡುವ, ಒಂದು ಧೈರ್ಯ ಮಾಡಿ ಹೋಗ್ತಿದ್ದೇನೆ. ಏನಿಲ್ಲ ಅಂದರೂ ವೀಡಿಯೋ ಅದ್ರ ಪ್ರೂಫ್ ಇರುತ್ತೆ. ಚಿರತೆ ಬಂದು ತಿನ್ಕೊಂಡ್ರು ಒಬ್ಬರನ್ನೇ ಅಂತ ಅಟ್ಯಾಕ್ ಮಾಡೋದು. ಅಣ್ಣ, ಒಬ್ಬರನ್ನೇ ಅಂತ ಅಟ್ಯಾಕ್ ಮಾಡೋದು, ಅಟ್ ಎ ಟೈಮ್ ಇಬ್ಬರನ್ನ ಅಟ್ಯಾಕ್ ಮಾಡಲ್ಲ ಅದು. ನೀವು ಮುಂದೆ ಹೋಗ್ತೀರಾ? ಹಂಗೇನಾರು ಆಯಿತು ಅಂದರೆ ನಾನು ಓಡೋಗಿ ಜನಕ್ಕೆ ವಿಷಯ ಮುಟ್ಟಿಸ್ತೀನಿ. ಅಷ್ಟೊತ್ತು ತಿಂದು ಸಗಣಿ ಆಗಿರ್ತೀನಿ ನಿಮ್ಮ ಅಜ್ಜಿ. ನೋಡಿ, ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಯಾವುದಿದೆ ಅಂತ ಹೇಳ್ಕೊಂಡು ಒಂದು ಪ್ರಾಣಿ ಮೇಲೆ ಹತ್ತು. ಬ್ರೋ ನಿಲ್ಲಿ. ನೀವು ಮುಂದೆ ಹೋಗ್ಬಿಟ್ಟು ಚಿರತೆಗೆ ಹೊರಗಡೆ ಬಂದರೆ ದೇವರಣ್ಣ ನಿಲ್ಲಿ. ಇಲ್ಲ, ನಾನು ಹಿಂಗೆ ನೆಗೆದು ಅಲ್ಲಿಗೆ ಹೋಗಿ ಹೇಳ್ತೀನಿ. ನಾನು ನಿಮ್ಮ ಸಾಹಸ ಗಾತೆ ಬಗ್ಗೆ ಎಲ್ಲ ವಿವರಿಸ್ತೀನಿ ಜನಕ್ಕೆ. ಚೆನ್ನಾಗಿದೆ. ಪಕ್ಕ ಇದರಲ್ಲಿ ಪ್ರಾಣಿಗಳು ಬಂದು ರಾತ್ರಿ ರೆಸ್ಟ್ ಮಾಡೋ ಥರನೇ ಇದೆ ಬ್ರೋ. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ, ಇದು ನೋಡ್ತಾ ಇದ್ರೆ ನನಗೆ. ಹಾಂ, ಇಲ್ಲ ಬ್ರೋ, ಇಲ್ಲಿ ದೀಪ ಎಲ್ಲಿಟ್ಟವ್ರೆ? ಹೌದು, ಅಲ್ಲಿ ಪೂಜೆ ಆಗ್ಬೋದು ಅಲ್ಲಿ. ಕರೆಕ್ಟ್ ನೋಡಿ, ಅಲ್ಲಿ ಅಲ್ಲಿ ಒಳಗಡೆ ಕಾಣಿಸ್ತಿದೆ ದೀಪ ನೋಡಿ. ಅಲ್ಲೆಲ್ಲ ದೀಪಗಳು ಕಾಣಿಸ್ತಿದೆ. ಪೂಜೆ ಆಗುತ್ತೆ ಏನು ಕತೆ ಗೊತ್ತಿಲ್ಲ. ಆದರೆ ಈ ಥರ ಎಲ್ಲ ನೋಡ್ತಾರೆ ಸ್ವಲ್ಪ ಭಯ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಹಿಂದೆ ಈ ಚಿರತೆ ಎಲ್ಲ ಬಂದ್ರೆ ಅಷ್ಟೇ. ಎದುರುಕೊಂಡ್ರೆ ಹಿಂಗೆ ಬರೋ. ಪುಷ್ಪಗಿರಿಯ ಬೆಟ್ಟದಲ್ಲಿ ಇದೇನೋ ಏನೋ ಅಂದ್ರಲ್ವ, ಟಾಪ್ ವ್ಯೂ. ಇದು ಆ್ಯಕ್ಚುಲಿ ತುಂಬ ಸಲ ಬಂದಿದ್ದು, ಬಟ್ ಈ ಜಾಗ ಸೀರಿಯಲ್ ಶೂಟ್ ಎಲ್ಲ ನಡೆಯತ್ತಂತ ಅಂದ್ರಲ್ವ? ಹಾಂ, ಇಲ್ಲೇ ಅನ್ಸತ್ತಲ್ವ? ಹೇಗಿದೆ ಬ್ರೋ ಪ್ಲೇಸು? ಸಖತ್ತಾಗಿದೆ ನೋಡಿ, ರೋಡ್ ಸೈಡ್ ಕೂತ್ಕೊಂಡು. ನೋಡಿ ಫ್ರೆಂಡ್ಸ್, ಇದನ್ನೇ ನಾವು ಯಾವಾಗಲೂ ವಿರೋಧಿಸೋದು. ಈ ಥರ ಬಂದು ಅಲ್ಲೆಲ್ಲ ಕೂತು ಪಾರ್ಟಿ ಮಾಡಿ ಮೋಜು ಮಸ್ತಿಗೆ ಅಂತ ಇಂಥ ಚೆನ್ನಾಗಿರೋ ಪ್ಲೇಸ್ಗಳನ್ನೆಲ್ಲ ಹಾಳು ಮಾಡ್ತಾರೆ. ಇದನ್ನೇ ಮಾಡಬೇಡಿ ಅನ್ನೋದು ಜನಕ್ಕೆ. ಗುಹೆಯನ್ನು ದಾಟ್ಕೊಂಡು ಬಂದ್ವಿ. ಇಲ್ಲೂ ಏನು ವಿಶೇಷತೆ ಇದೆ ಅಂತ ಹೇಳಿದ್ರೆ ನಾನು ಹಾವು ಅಂದ್ಕೊಂಡೆ ನೋಡಿ. ಬಟ್ ಹುಷಾರಾಗಿರಬೇಕು. ಇಲ್ಲಿಂದ ಮೇಲಿಂದ ಎಲ್ಲಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಲ್ಲೆಲ್ಲ ನೋಡಿ, ಕರೆಕ್ಟಾಗಿ ನೋಡಿದರೆ ಇದು ನನಗೇನೋ ಮೊದಲಿನ ಕಾಲದಲ್ಲಿ ದೇವಸ್ಥಾನ ಇತ್ತ ಏನೋ ಗೊತ್ತಿಲ್ಲ. ಯಾಕೆ ಹೇಳಿ, ಮರದ ಬುಡದ ಹತ್ರ ಈ ಥರ ಇಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ನೋಡಿ. ಹೌದೌದು. ಚಪ್ಪಲ್ ಹಾಕ್ಬೋದೋ ಗೊತ್ತಿಲ್ಲ, ತೆಗೆದು ಹೋಗೋಣ ಬೆಸ್ಟ್ ಅಲ್ವಾ? ಎಷ್ಟದು ಪ್ರಕೃತಿಯ ದೇವರು ಅಂತಾರೆ, ಅದರಿಂದ ಅಲ್ಲಲ್ಲಿ ದೇವರನ್ನು ನಂಬಿರ್ಬೋದು. ಅದಕ್ಕೋಸ್ಕರ ನಿಜವಾಗ್ಲೂ ಈ ಥರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಮೊದಲು ಏನಾದರೂ ಇಲ್ಲಿ ದೇವಸ್ಥಾನ ಇತ್ತ? ಆ ಚಪ್ಪಡಿ ಕಲ್ಲುಗಳು ನೋಡಿ, ಈ ಥರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೊಂದು ಮೊದಲು ದೇವಸ್ಥಾನ ಇದ್ದದ್ದು ಏನಾದರೂ ಬಿದ್ದು ಹೋಗಿದೆಯಾ ಏನು ಕತೆ ಗೊತ್ತಿಲ್ಲ. ಇದು ನೋಡಿ, ಇದು ತುಂಬ ಹಳೆ ಮರ ಅನ್ಸುತ್ತೆ. ಅದು ನೋಡಿ ವಿಶಾಲವಾಗಿ ಇಟ್ಕೊಂಡಿದೆ ಅಷ್ಟು. ಎಲ್ಲ ನೋಡಿ, ಒಳ್ಳೆ ಬೋನ್ಸಾಯಿ ಆಲದ ಮರ ಇದ್ದಂಗಿಲ್ವಾ ಇದು? ನೋಡಿ, ಇಷ್ಟೇ ಇದು ಹೈಟು. ಆಲದ ಮರ.
ಆಲದ ಮರ. ನಿಜ ಅಲ್ವಾ? ಕರೆಕ್ಟಾಗಿ ನೋಡಿದ್ರೆ ಇದು ಬುಡ ನೋಡಿದ್ರೆ ಆಲದ ಮರ ಥರ ಇದೆ. ಕರೆಕ್ಟ್ ಮೇಲೆ ತೋರಿಸಿ, ಎಲೆ ಎಲ್ಲ ತೋರಿಸಿ, ಆಲದ ಮರನೇ ಅಲ್ಲ. ಬಟ್ ಇದು ಯಾವ ಮರ ಅಂತ ಗೊತ್ತಿಲ್ಲ. ಏನೋ ಬನ್ನಿ ನೋಡಿ, ಇದೆಲ್ಲ ಈ ಥರ ಇಟ್ಟಿದ್ದಾರೆ. ಇದು ಏನು ಕತೆ ಗೊತ್ತಿಲ್ಲ. ಈ ಥರ ಎಲ್ಲ ನೋಡಿ, ಇಲ್ಲ ನೋಡಿ, ನಿಜವಾಗ್ಲೂ ನೋಡಿದ್ರೆ ಸಣ್ಣದು ಮೊದಲೇ ಅದು ಸಣ್ಣ ಗುಡಿ ಥರನೂ ಇದೆ. ಇಲ್ಲೆಲ್ಲ ಅದೇ ಥರ ಇದೆ, ಏನಂತ ಗೊತ್ತಿಲ್ಲ ಮಾತ್ರ. ನೋಡಿ ಇದು ನೋಡಿ, ಆ್ಯಕ್ಚುಲಿ ಸಣ್ಣ ಗುಡಿ ಥರನೇ ಇದೆ. ಇರ್ಬೋದೇನೋ ದೇವ್ರದ್ದು ಜಾಗನ ಅಥವಾ ಏನು ಕತೆ, ಅದರ ಕತೆ ಗೊತ್ತಿಲ್ಲ. ಇಲ್ಲಂತ ಹೇಳಿದ್ರೆ ಮರಕ್ಕೆ ಆ ಥರ ಸುತ್ತಕ್ಕೆಲ್ಲ ಹಾಕಲ್ಲ. ಏನೋ ವಿಶೇಷತೆ ಇದೆ. ಆ ವಿಶೇಷತೆ ಏನಂತ ಒಂದು ನಾನು ಕೇಳಿ ಹೇಳ್ತೀನಿ, ಅಥವಾ ಯಾರಾದರೂ ಗೊತ್ತಿದ್ದವ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇದು ಏನಂತ ನಮಗೆ ಇನ್ನೂ ಅರ್ಥ ಆಗ್ತಿಲ್ಲ. ಎಲ್ಲ ಕಡೆಯೂ ನೋಡಿ ಕಲ್ಲಿನ ರಾಶಿಗಳನ್ನು ಹಾಕಿ ಈ ಥರ ಮಾಡಿ ಇಟ್ಟಿದ್ದಾರೆ. ನೋಡಿ ಇಡೀ ಜಾಗದಲ್ಲಿ ಇದೇ ಇದೆ ಆ್ಯಕ್ಚುಲಿ. ಇಲ್ಲೇ ಅನ್ಸುತ್ತೆ ಶೂಟಿಂಗ್ ಎಲ್ಲ ಆಗೋದು. ಏನು ಕತೆ ಗೊತ್ತಿಲ್ಲ. ಬಟ್ ಆದರೆ ಈ ಕಲ್ಲುಗಳನ್ನು ಯಾಕೆ ಈ ಥರ ರಾಶಿ ಹಾಕಿದ್ದಾರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಒಂದ್ಸಲ ಲೈಟಾಗಿ ನನಗೆ ಭಯನ ಹಾಕ್ತಿದೆ. ಗೊತ್ತಿಲ್ಲ, ಏನಾದರೂ ವಿಶೇಷತೆ ಇರ್ಬೋದು ನನ್ನ ಪ್ರಕಾರ. ನೋಡಿ ಸುತ್ತ ನೋಡಿ ಕಲ್ಲಿನ ರಾಶಿ ಇದೆ. ಅಲ್ಲಿ ನೋಡಿ ಎಷ್ಟೆಷ್ಟು ಎತ್ತರಕ್ಕೆ ಮಾಡಿದ್ದಾರೆ. ಕಾಣಿಸ್ತಿದೆ ಬ್ರೋ ನೋಡಿ. ನೋಡಿ ಅಲ್ಲಿ ಸಣ್ಣ ಸಣ್ಣ ಕಲ್ಲಿನ ರಾಶಿಯನ್ನು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟೆಷ್ಟು ಎತ್ತರದ್ದು ಕಲ್ಲಿನ ರಾಶಿಯನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇದರ ಸೃಷ್ಟಿಕರ್ತ ಯಾರು ಮಾಡಿದ್ದಾರೆ ಏನು ಕತೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನೋಡಿ ಇಷ್ಟೊಂದು ದೊಡ್ಡ ಅದ್ರ ಮೇಲೆ ಈ ಥರ ಕಲ್ಲು ಇತ್ತು, ಅದ್ರ ಮೇಲೆ ಈ ಥರ ಕಲ್ಲುಗಳನ್ನು ರಾಶಿ ಹಾಕಿದ್ದಾರೆ. ನೋಡಿ ಅಲ್ಲಿ ನೋಡಿ, ಅಲ್ಲೂ ಒಂದು ಮಾಡಿದ್ದಾರೆ, ಗುಡಿ ಥರ ಮಾಡಿದ್ದಾರೆ. ಅದು ಚಪ್ಪಡಿ ಹಾಕಿದ್ದಾರೆ. ಇನ್ನು ತುಂಬ ಮುಂದೆ ತನಕನೂ ಇದೆ. ಹೌದು, ಅದೇ ಥರ ಕಲ್ಲಿನ ರಾಶಿ. ಈಗಾಗಲೇ ನಾವು ನೋಡಿ ಅಲ್ಲಿ ಹೋಗಿ ಕಲ್ಲಿನ ರಾಶಿಗಳನ್ನು ನೋಡ್ಕೊಂಡು ಬಂದೆ. ಅದು ಏನು ಎತ್ತ ಅಂತ ಏನೋ ನಮಗೂ ಗೊತ್ತಿರಲ್ಲ. ಆದರೆ ಅದರ ವಾಸ್ತವ್ಯತೆ ಏನಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ಪಾಂಡವರು ಆಮೇಲೆ ರಾಜರುಗಳೆಲ್ಲ ಬಂದವರು ನೆನಪಿಗೋಸ್ಕರ ಆ ಥರ ಮಾಡಿರೋದು ಅಂತ ಹೇಳಿದರು. ಈಗಲೂ ಹೀಗೆ ಬರುವಂಥ ವಿಸಿಟ್ ಮಾಡಲಿಕ್ಕೆ ಬರೋರೆಲ್ಲ ಅಲ್ಲಿ ಒಂದು ಕಾಯಿನ್ ಹಾಕಿ ಆ ಥರ ಕಲ್ಲಿನ ರಾಶಿಯನ್ನು ಮಾಡ್ತಾರೆ ಅಂತ ಹೇಳಿದರು. ಇವರು ಯಾರೆಲ್ಲ ಬರ್ತಾರೆ ಅಂತ ನೋಡ್ತವ್ರು ಅನ್ಸುತ್ತೆ ಬ್ರೋ. ಎಸ್ ನೋಡಿ ಎಷ್ಟು ಚೆನ್ನಾಗಿ ಇಳ್ಕೊಂಡು ಹೋಗ್ತಿದ್ದೀವಿ. ಆ ತಂಗಾಳಿ, ತಂಪು ಗಾಳಿ ಅಲ್ವಾ? ಏನು ಅನಿಸಿದೆ ನಿಮಗೆ ಹೇಮಂತ್ ಅವರೇ? ನನಗೆ ಇಲ್ಲಿ ನಿಮ್ಮ ಬದಲು ನನ್ನ ಪ್ರೇಯಸಿ ಯಾರನ್ನಾರು ಕರ್ಕೊಂಬರ್ಬೇಕಿತ್ತು ಅಂತ ಅನಿಸ್ತಿದೆ. ಯಾಕೆ ರಾಜ, ಬೇರೇನು ಬೇಡವೆ? ಹೋಗ್ತಾವ್ರೆ. ಈ ಬಿಸಿಲಲ್ಲೂ ಒಂಥರ ಅಲ್ಲಿ ತಂಪಾಗಿರುತ್ತೆ, ಚೆನ್ನಾಗಿದೆ. ಇಳಿತಾ ಇದ್ದೀವಿ. ಇಲ್ಲೆಲ್ಲ ಈ ಕಡೆ ಎಲ್ಲ ಬಂದಾಗ ಒಂದು ವೇಳೆ ಟೂ ವೀಲರಲ್ಲಿ ಪೆಟ್ರೋಲ್ ಖಾಲಿ ಆದರೆ ಈ ಥರ ಅಲ್ಲಲ್ಲಿ ಮನೆಗಳಲ್ಲಿ ಸ್ಟಾಕ್ ಇಟ್ಟಿರ್ತಾರಂತೆ ಸೇಲ್ ಮಾಡೋದು. ಬಟ್ ಅದೇ ಥರ ನಮ್ಮ ಗಾಡಿಗೆ ಸ್ವಲ್ಪ ಬೇಕು ಅಂತ ಕೇಳಕ್ಕೆ ಬಂದ್ವಿ. ಏನು ಮಾಡೋಣ, ಕೇಳಕ್ಕೆ ಬಂದಾಗ ಇಲ್ಲಿ ಮನೇಲಿ ಬೀಗ ಹಾಕಿದೆ ಅಂತ, ಮನೇಲಿ ಯಾರಿಲ್ಲ ಅಂತ ನಾಯಿ ಸಿಗ್ನಲ್ ಕೊಡ್ತು, ಗೋ 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 ಅಂತು. ಅದಕ್ಕೆ ಯಾವ ಬುದ್ಧಿ ಬಿಟ್ಟರು ಮಂಗನ ಬುದ್ಧಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಕಿತ್ಕೊಂಡು ಅಂದ್ಕೊಂಡು ಹೋಯ್ತಾ ಇದ್ದೀವಿ. ಅವ್ರು ನೋಡಿ ಅದೊಂದು ತರಕ್ಕೆ ಅಲ್ಲಿ ಓಡ್ಕೊಂಡು ಹೋದ್ರು, ಅದು ಓಡ್ಕೊಂಡು ಹೋಯ್ತು. ಸೊ ನಾನು ಆವಾಗಲೇ ನಿಮ್ಗೊಂದು ಹೇಳಿದೆ, ಏನಂತ ಹೇಳಿದ್ರೆ ಅಲ್ಲಿ ನಾವು ಕಲ್ಲಿನ ರಾಶಿಗಳನ್ನು ನೋಡಿದ್ವಿ. ಅದಕ್ಕೆ ಅಲ್ಲೊಂದು ಕಥೆಗಳನ್ನು ಹೇಳಿದರು. ಒಂದು ರಾಜರುಗಳು ಆತ ಇಡ್ತಿದ್ರು ಅಥವಾ ಪಾಂಡವರದ್ದು ಅಂತ ಏನೋ ಅಂತ ಕತೆ ಹೇಳಿದ್ರು. ಆದರೆ ಇನ್ನೊಂದು ಕತೆ ಏನಿದೆ ಅಂತ ಸರ್ರೇ ಹೇಳ್ತಾರೆ. ಸರ್ ಅದರ ವಿಶೇಷತೆ ಏನಂತ ಹೇಳಿ? ಆ್ಯಕ್ಚುಲಿ ನಮಗೂ ಸುಬ್ರಹ್ಮಣ್ಯದವರಿಗೂ ಮೊದಲು ಹಳೆ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಲಡಾಯಿ ಆಗ್ತಿತ್ತು, ವಾರ ಆಗ್ತಿತ್ತು. ಆವಾಗ ಏನು ಮಾಡ್ತಿದ್ರು, ನಮ್ಮ ಈಗ ಫೈರ್ ಮಾಡಬೇಕಾದ್ರೆ ಅವರಿಗೆ ಒಂದು ರೌಂಡ್ಗಳು ಹಿಟ್ಟಾಗದಾಗೆ ನಮ್ಗೆ ಸೇಫ್ಟಿಗಾಗಿ ಅದಕ್ಕೆ ಆಡ್ ಮಾಡಿಕೊಂಡು ಈ ಕಡೆಯಿಂದ ಫೈರ್ ಮಾಡ್ತಿದ್ರು. ಅದಕ್ಕಾಗಿ ಅದನ್ನ ಆಡ್ ಥರ ಮಾಡಿಕೊಂಡು ಈ ಪಿರಮಿಡ್ ಟೈಪ್ ಕಲ್ಲಿನ ರಾಶಿಗಳಿದೆಯಲ್ಲ ಆ ಟೈಪ್ ಮಾಡಿದ್ದಾರೆ. ಇನ್ನೊಂದು ಗುಹೆ ಇತ್ತಲ್ಲ ಸರ್? ಆ್ಯಕ್ಚುಲಿ ಅದು ಮೊದಲು ಇಲ್ಲಿಂದ ನಮ್ಮ ಈ ಸುಬ್ರಹ್ಮಣ್ಯ ದೇವರಿಗೂ ನಮ್ಮ ಶಾಂತಮಲ್ಲಿಕಾರ್ಜುನ ಲಿಂಕ್ ಇತ್ತು. ಇಲ್ಲಿಂದ ಹೋದವರು ಬೆಳಿಗ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಮಧ್ಯಾಹ್ನ ಹೊತ್ತಿಗೆ ವಾಪಸ್ ಬರ್ತಿತ್ತು ಗುಹೆ ಒಳಗಡೆ ಹೋಗ್ಬಿಟ್ಟು. ಓಕೆ ನೋಡಿದ್ರಲ್ಲ, ಇದೇ ವಿಶೇಷತೆಗಳು ಕೂಡ ಇದೆ. ಇದೆಲ್ಲ ವಿಶೇಷತೆ ಪುರಾಣದ ಇತಿಹಾಸ ಪ್ಲೇಸ್ಗಳನ್ನು ನೋಡಲಿಕ್ಕೆ ನೀವು ಮಿಸ್ ಮಾಡದೆ ಪುಷ್ಪಗಿರಿಗೆ ಬನ್ನಿ, ನೋಡ್ತಾ ಇರಿ. ಪ್ಯಾಕೋ